ರಾಜ್ಯದಲ್ಲಿ ಪದೇ ಪದೇ ಮರುಕಳಿಸ್ತಾ ಇರುವ ಗೋವಿನ ಮೇಲಿನ ಹಲ್ಲೆ ಹಾಗೂ ಹತ್ಯೆಗಳನ್ನ ಖಂಡಿಸಿ ಸದನದಲ್ಲಿ ಗಲಭೆ ಎದ್ದಿದೆ. ಗೋವಿನ ಕುರಿತಂತೆ ಸರ್ಕಾರದ ವಿರುದ್ಧ ಸಲಗರ್ ಕಿಡಿಕಾರಿದ್ದಾರೆ. ಗೋವು ಸರ್ಕಾರಕ್ಕೆ ಹಾಲನ್ನ ಕೊಟ್ಟಿದೆ, ಆದರೆ ಸರ್ಕಾರ ಗೋವಿಗೆ ವಿಷ ಕೊಟ್ಟಿದೆ ಅಂತ ಕಿಡಿಕಾರಿದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಶರಣು ಸಲಗಾರ್ ಕಿಡಿಕಾರಿದ್ದಾರೆ. ಗೋವುಗಳ ಮೇಲಿನ ಹಲ್ಲೆ ಕುರಿತಂತೆ ಸದನದಲ್ಲಿ ಗದ್ದಲ ಎದ್ದಿದ್ದು, ಗೋವಿನ ಕುರಿತಂತೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ರಿಕಾಲ್ ಮಾಡ್ಕೊಳ್ಬಹುದು, ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲನ್ನ ಕೊಯ್ದಂತಹ ವಿಕೃತವಾದಂತಹ ಘಟನೆ ನಡೀತು. ಅದಾದ ಬಳಿಕ ಒಂದು ಅಮಾನವೀಯ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡಲ್ಲಿರುವಂತಹ ನಂಜುಂಡೇಶ್ವರ ದೇವಾಲಯದಲ್ಲಿನೇ ನಡೀತು. ಕಿಡಿಗೇಡಿಗಳು ಹಸುವಿನ ಬಾಲಕ್ಕೆ ಮಚ್ಚಿನಿಂದ ಹಲ್ಲೆ ಮಾಡಿದಂತಹ ಘಟನೆ. ಈ ರೀತಿಯ ಗೋವಿನ ಮೇಲಿನ ಹಲ್ಲೆ ಪ್ರಕರಣಗಳು ಸಾಲು ಸಾಲಾಗಿ ಮರುಕಳಿಸ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಹಸುವನ್ನ ಕಳ್ಳತನ ಮಾಡುವಂತ ಪ್ರಯತ್ನಗಳು ಮುಂದುವರಿಯುತ್ತೆ. ಆದ್ರೆ ಸರ್ಕಾರ ಯಾವ ರೀತಿಯ ಕ್ರಮವನ್ನ ಇಂತಹ ಕಿಡಿಗೇಡಿಗಳ ವಿರುದ್ಧ ಕೈಗೊಳ್ತಾ ಇದೆ, ಜೊತೆಗೆ ಗೋವಿನ ರಕ್ಷಣೆಗೋಸ್ಕರ ಯಾವ ಕ್ರಮ ಕೈಗೊಂಡಿದೆ ಅಂತ ಹೇಳಿ ಬಿಜೆಪಿ ಶಾಸಕ ಶರಣು ಸಲಗಾರ್ ಇವತ್ತು ಸದನದಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಕುಂಭಮೇಳ ಪ್ರಯಾಗ್ರಾಜ್ ಇವತ್ತು ನೋಡ್ರಿ, ಈ ದೇಶದೊಳಗ 45 ದಿವಸದೊಳಗ 65 ಕೋಟಿ ಜನ ಒಂದು ಬಹಳ ಉತ್ತಮವಾದಂತ ಯೋಜನೆ ಇತ್ತು. ಯಾವುದು ಪುಣ್ಯಕೋಟಿ ದತ್ತು ಯೋಜನೆ. ನೀವೇನ್ ಹೇಳ್ಬೇಕು ಅಂದ್ರೆ ಪುಣ್ಯಕೋಟಿ ದತ್ತು ಯೋಜನೆ ನಾವು 1000 ಆಕಳನ್ನ ನಾವು ದತ್ತು ತಗೊಂಡಿದ್ವಿ, ಈ ಸರ್ಕಾರ ಬಂದ ಮೇಲೆ 10 ತಗೊಂಡಿಲ್ಲ ಅಂತ ಹಂಗೆ ಮಾತಾಡಿದ್ರೆ ಗೊತ್ತಾಗ್ತದೆ. ಮಾನ್ಯ ಅಧ್ಯಕ್ಷರೇ ಸರ್, ಹೇಳಿ ಅವ್ರು ತಗೊಂಡೇ ಇಲ್ಲ. ಅವರ ಭಾಷೆಯಲ್ಲಿ ಮನುಷ್ಯನ ಕರಗಬಹುದು ಅನ್ನೋದಕ್ಕೆ ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ. ದತ್ತು ಯೋಜನೆ ಏನಾಯ್ತು ಅವಾಗ ನಾವು ಒಪ್ತೀವಿ. ಮಾನ್ಯ ಅಧ್ಯಕ್ಷರೇ, ಜನ ತಗೊಂಡ್ರಷ್ಟೇ. ಪ್ರಿಯಾಂಕಾ, ಮಾನ್ಯ ಅಧ್ಯಕ್ಷರೇ, ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ? ನಾನ್ ನಿನಗೆ ಹಾಲು ಕೊಟ್ಟೆ, ನೀ ನನಗೆ ವಿಷ ಕೊಟ್ಟೆ. ಅದಕ್ಕಾಗಿ ಅಧ್ಯಕ್ಷರೇ, ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ. ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈಮರೆಸಿದೆ. ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನಿತು ಇರಲಿಲ್ಲ, ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು. ಮೇಘ ಮಂಡಲವೇರಿ ವಿಜಯ ವೀರ ಧ್ವಜ ಸ್ವಾತಂತ್ರ್ಯ ಸಂಭ್ರಮದಿ ಸಂಭ್ರಮಿಸಿತು ಅಂತ ಹೇಳ್ತದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ, ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ. ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಒಯ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್. ನನಗೆ ಯಾಕೆ ಸರ್ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ಲತ್ತೀವಿ ಸರ್? ತಾವು ಅವ್ರು ಗೋಲ್ಡ್ ಸಂಬಂಧ ಮಾತಾಡ್ತಾ ಇದ್ದಾರೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಿಲ್ಲ. ಈ ದೇಶದಲ್ಲಿ ಇದ್ರ ಬಗ್ಗೆ ಮಾತಾಡಿ. ಇಷ್ಟು ಮಾತಾಡಿದ್ರೆ ಈ ದೇಶದ ಬಗ್ಗೆ ಮಾತಾಡ್ರಿ. ಎಷ್ಟು ಈ ದೇಶದಲ್ಲಿ ಅಲ್ಲ, ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಈ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ. ಅದೇ ನಾವು ಬಗ್ಗೆ ಹೇಳ್ರಿ. ಈ ದೇಶದಲ್ಲಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಬ್ಯಾನ್ ಆಗ್ಬೇಕಂತ ನೀವು ಹೇಳ್ರಿ ಸರ್.
ಅದು ಹೇಳಿ, ಆ ಒತ್ತು ಅಧ್ಯಕ್ಷರೇ, ಕೇಳಬೇಕು. ಅಧ್ಯಕ್ಷರೇ. ನನಗೆ ಸಂಕಟ ಇದೆ. ನೀವು ಹಿರಿಯ ಸಚಿವರು ಈ ದೇಶದಲ್ಲಿ ಪ್ರಪಂಚದಲ್ಲಿ ನೀವು ಎರಡನೇ ಸ್ಥಾನದಲ್ಲಿ ಇರೋದು ಒತ್ತು ಹೇಳಿ ನೀವು. ನಿಮ್ಗೆ ಇನ್ನು 2 ನಿಮಿಷ ಅಧ್ಯಕ್ಷರೇ, ಸುಮ್ಮನೆ ಏನೋ ಮಾತಾಡೋದು. ಅಧ್ಯಕ್ಷರೇ, ಇದು ನಿಮ್ಗೆ ಒತ್ತು. ಅದೇನಿಲ್ಲ 2 ನಿಮಿಷ ಕೆಲಸ ಮಾಡಿ ಸರ್. ಅಧ್ಯಕ್ಷರೇ, ಅವರಿಗೆ ಭಾಷಣ ಮಾಡಿ. ಅಧ್ಯಕ್ಷರೇ, ಇದೇ ನೀವು ನಮಗೆ ಹೇಳ್ಕೊಡಿ ಏನ್ ಮಾತಾಡ್ಬೇಕಂತ. ನೀವು ನಮಗೆ ಫಾರ್ಮೆಟ್ ಕೊಟ್ಬಿಡಿ. ಬರೋಣ. ಅಲ್ಲ, ನೀವು ನಮಗೆ ಫಾರ್ಮೆಟ್ ಕೊಡಿ. ಸುಮ್ಮನೆ ಕೇಳ್ಕೋಬೇಕು. ಸರ್ಕಾರಕ್ಕೆ ಜವಾನ್ ಅವರೇ ಕ್ಷೇತ್ರಕ್ಕೆ ಸರ್ಕಾರಕ್ಕೆ